ಇದು ಇವತ್ತಿನ 2ನೇ ಪಂಚಾಯತ್ ಭಾಲ್ಕಿ ತಾಲೂಕಿನ ಬೀರಿಬಿ ಗ್ರಾಮ. ಇಲ್ಲಿ ಕೂಡ ಅದೇ ಪರಿಸ್ಥಿತಿ. ಬನ್ನಿ ನೋಡೋಣ. ನೋಡಿ, ಗ್ರಾಮ ಪಂಚಾಯತಿ ಬೀರಿಬಿ. ಬನ್ನಿ ಇವಾಗ ನೋಡೋಣ. ಖಾಲಿ. ಪಂಚಾಯತಿ ಅಧಿಕಾರಿಗಳು ತಮ್ಮ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಸ್ಪಷ್ಟವಾಗಿ ನೋಡ್ಬೋದು ಇವತ್ತು. ಆದರೆ ಇಲ್ಲಿ ಸರ್ಕಾರಿ ಕೆಲಸ ಅಂದರೆ ನಮ್ಮ ಮನೆ ಕೆಲಸ, ಅವ್ರ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಅವರು. ಯಾವ ರೀತಿ ಅಂತಂದರೆ ಆಫೀಸಿಗೆ ಬರೋದಿಲ್ಲ, ಡೇಟಾ ಆಪರೇಟರ್ ಇಲ್ಲ, ಪಿ ಡಿ ಒ ಇಲ್ಲ, ಸೆಕ್ರೆಟರಿ ಇಲ್ಲ, ಯಾರಿಲ್ಲ ಇಲ್ಲಿ. ನೋಡಿ ಇದು ಪಿ ಡಿ ಒ ಅವರ ಚೇಂಬರ್. ಫುಲ್ಲಿ ಪ್ರೂಫ್ ದೊಡ್ಡದೇ ಕೀಲಿ ಹಾಕಿದ್ದಾರೆ. ಸರ್, ನಾ ಕೆ ಪಿ ನ್ಯೂಸ್ ರಿಪೋರ್ಟರ್ ಶ್ಯಾಮ್ ಮಾತಾಡುತ್ತೆ. ಪಂಚಾಯತ್ದಾಗ ಸ್ಟಾಫ್ ಇಲ್ಲ, ಮತ್ತು ಒಳಗೆ ನೋಡಿದ್ರೆ ಯಾರೂ ಇಲ್ಲ. ಒಬ್ಬರು ಪಾಪ ಅವ್ರು ಅಟೆಂಡರ್ ಅವ್ರು ಒಬ್ಬರು ಕುಂತಾರಷ್ಟೇ ಇಲ್ಲಿ. ಅದು ಬಿಟ್ಟು ಯಾರು ಇಲ್ಲ ಇಲ್ಲಿ. ಪ್ಯೂನು ಸರ್, ನಿಮ್ಮ ಹೆಸರು ಅಟೆಂಡರ್ ಇದ್ದವ್ರದ್ದು? ಸಚಿನ್ ನಂಬರ್ ನೋಡ್ರಿ. ಸ್ಟಾಫು ಎಲ್ಲ ಕಂಪ್ಯೂಟರ್ ಆಪ್ರೇಟರ್ ಬೇಕು. ಅದು ಮತ್ತು ಇಲ್ಲಿ ಇನ್ನೊಂದು ಪೋಸ್ಟ್ ಅದ, ಜೈ ಅಂತ ಪೋಸ್ಟ್ ಅದ, ಜಾಗ. ಹಾಂ, ಮತ್ತು ಸೆಕ್ರೆಟ್ರಿ ಬೇಕು, ಪಿ ಡಿ ಅವ್ರು ಬೇಕು. ಲೈಬ್ರರಿ ನೀವು ಇಲ್ಲ, ಸೆಕ್ರೆಟ್ರಿ ಅವ್ರು ಇಲ್ಲ, ಲೈಬ್ರರಿ ಮತ್ತು ಲೈಬ್ರರಿಯನ್ ಇಲ್ಲ. ಸರ್, ಲೈಬ್ರರಿ ಹೆಂಗದ ಅಂದ್ರೆ ಇಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ನೋಡಿ ಸರ್. ಇಲ್ಲಿ ಲೈಬ್ರರಿ ಹೆಸರಿಗದ, ಇಲ್ಲಿ ಹೆಸರಿಗೆ ಲೈಬ್ರರಿಯನ್ ಪಗಾರ ಆಗ್ಲತ್ತದ ಸರ್. ಹಬ್ಬ ಇಲ್ಲ, ನಾ ಕಂಟಿನ್ಯೂ ಇಶ್ಯೂ ಅದ ಸರ್. ನನ್ನ ಬಳಿಗೆ ಬೈಟ್ಸ್ ಅವ, ಲೋಕಲ್ ಊರವ್ರು ಕೊಟ್ಟಿದ್ದು. ಅದು ತೆರೆದು ಇದು ಪೇಪರ್, ನ್ಯೂಸ್ ಪೇಪರ್ ಇಕ್ತಾರಂತ, ಕೀಲಿ ಹಾಕ್ತಾರಂತ. ಎಂದು ಲೈಬ್ರರಿ ಓಪನ್ ಮಾಡಿಂದ ಇಲ್ಲಿ ಇಲ್ಲ ಸರ್. ನಾನು ಇವಾಗ ನೀವು ಮೇಲಾಧಿಕಾರಿ, ಈ ಪಂಚಾಯತ್ ಮೇಲಾಧಿಕಾರಿ ನೀವಿದ್ದೀರಿ. ನೀವೆಲ್ಲಿದ್ದೀರಿ ಸರ್ ಈಗ? ಹಾಂ ಸರ್, ನಿಮ್ಗೆ ಇಲ್ಲ ಅಟೆಂಡೆನ್ಸ್ ನಿಮ್ದು ಇಲ್ಲದಲ್ಲ. ಹಾಂ, ಮತ್ತು ನೀವು ಬೀದರ್ಗೆ ಇರ್ತಾ ಅಂತಂದ್ರೆ ಸರ್, ಪ್ರತಿ ಪಂಚಾಯತಿಗಳಲ್ಲಿ ಇದೇ ಕೆಲಸ ನಡೀತಾ ಇದೆ. ಪಂಚಾಯತಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಬಂದರು ಈ ಥರ ತೆರೆದಿಕ್ಕಿ ಮನೆಗೆ ಹೋಗೋ ಕೆಲಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೇಳೋರು ಯಾರಿದ್ದಾರೆ? ಮೇಲಾಧಿಕಾರಿಗಳು ಮಲಗಿದ್ದಾರ ಅಮ್ಮ ಯಕ್ಷ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶಾಸಕರು, ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರೋ ವಿಷಯ ಇದು ಇವಾಗ ಆಗಿದೆ. ಇವತ್ತು ನೀವು ನೋಡ್ಬೋದು, ಅಂಬೇಸಿಂಗಿ ಪಂಚಾಯತ್ ವಿಸಿಟ್ ಮಾಡಿದ್ದೀವಿ, ಇದೇ ಪ್ರಾಬ್ಲಮ್ಮು. ಈ ಪಂಚಾಯತ್ಗೂ ಬಂದೀವಿ, ಸೇಮ್. ನೋಡಿ, ಸ್ಟಾಫೇ ಇಲ್ಲ. ಅವ್ರು ಏನು ತಿಳಿದಿದ್ದಾರೆ ಅಂದರೆ, ನಮಗೆ ಹೇಳೋ ಅಧಿಕಾರಿ ಯಾರೂ ಇಲ್ಲ. ಕೇಳೋರು ಯಾರು ನಮಗೆ? ಇಲ್ಲಿ ಅಧಿಕಾರಿಗಳು ತಾವೇ ಆಡಿದ್ದ ಆಟ, ತಾವೇ ಕುಣಿಸಿದ ಡ್ಯಾನ್ಸು. ಮನಸ್ಸಿಗೆ ಬಂದಾಗ ಬರೋದು, ಮನಸ್ಸಿಗೆ ಬಂದಾಗ ಇಲ್ಲಿ ಹೋಗೋದು. ಇದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಲೇಬೇಕಾದ ಪರಿಸ್ಥಿತಿ ಬಂದಿದೆ.